ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಅವ್ರ ಮಧ್ಯೆ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಥರ ಮಧ್ಯೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ನೈಟ್ ಸ್ಟಾರ್ಟ್ ಮಾಡಕ್ಕಂತೀನಿ. ಯಾಕೆ ಸ್ಟಾರ್ಟ್ ಮಾಡಕ್ಕಂತೀನಿ ಅಂತ ಅಂದ್ರೆ ಇಲ್ಲಿ ಬೆಳಗಾವಿ ಒಳಗೆ ಕನ್ನಡ ಹಬ್ಬ ಆಚರಿಸಕ್ಕಂತಾರ. ಸೊ ಹಾಗಾಗಿ ಹೋದ್ರಾತಂತೇಳಿ ಹೊಂಟೇವಿ. ಈಗ ಜಸ್ಟ್ ಅರವಿಂದ್ ಟ್ಯೂಷನಿಂದ ಬಂದ. ಸೊ ಬಂದು ಈಗ ಫ್ರೆಶ್ ಆಗಿ ರೆಡಿ ಆಗ್ಯಾನ. ಅವನು ಆತಿಲ್ಲ ಅರ್ವಿನ ಸಿಗ್ಲಿಲ್ಲ ವಾಚ ನೀನ ಹೇಳಿದಿಲ್ಲ ಬ್ಯಾಗ್ನ ಹೋಗೈತೆ ಕಚಡಲ್ದಾಗ ಅಂತೇಳಿ ಮತ್ತೇನು ಹುಡುಕ್ತಿ ಹೋಗೈತಂದ್ರೆ ಆತು. ನಾವು ವಾಚ್ ಹಾಕೊಂಡಕ್ಕಂತೀನಿ ಅಂತ ಹೇಳಿ ನಾನು ವಾಚ್ ನೋಡಿ ತನ್ನ ವಾಚ್ ನೆನಪಾಗೈತಿ. ಹಳೆ ಬ್ಯಾಗ್ ಎಲ್ಲ ಹೋಗಿದ್ವಿ ಮೊನ್ನೆ ಕತ್ತಡಾಕ. ಸೊ ಆ ಬ್ಯಾಗ್ನ ಹೋಗೈತೆ ಅಂತ ತಾನ ಹೇಳಕತ್ತಾನ, ಆದ್ರ ಮಾತು ಹುಡುಕಿ ಹೇಳಕತ್ತಾನ ನೋಡ್ರಿ. ತುಂಬಾ ಜಲ್ದಿವ. ಸೊ ಈಗ ನೋಡ್ರಿ ಹೋಗಂತೀವಿ. ಗಿರ್ನಿ ಇಟ್ಟದು ಹಾಕ್ಸ್ಕೊಂಡ್ ಬರೋದೈತಿ. ಇವತ್ತು ಜೋಳದ ಹಿಟ್ಟು ಖಾಲಿಗೆ ಐತಿ. ಜೋಳದ ಹಸು ಮಾಡಿದೆ ಈಗ ಮಧ್ಯಾಹ್ನದಾಗ ಇವತ್ತ. ಸೊ ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಹೋಗಿ ಇಟ್ಟು ಬಂದರು ಗಿರ್ನಿಗೆ ಹೋಗಿ. ಸೊ ಈಗ ಅದನ್ನು ತೊಂಬರಕ್ಕಂತೇಳಿ ಹೋಗಿನ. ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್. ಚವಿ ಇಲ್ಲ ನನ್ನ ಕಡೆ ಇರ್ಬೇಕು ಕೊಡು. ಸೊ ಇವತ್ತು ಬೆಳಗಾವಿ ಒಳಗೆ ಎಷ್ಟೋ ತಿಂಗಳ ನಂತರ ಮಳೆ ಆಗೈತೆ ನೋಡ್ರಿ. ಈಗ ಎಷ್ಟು ಒಂದು 2-3 ತಿಂಗಳು ಮಳೆ ಆಗಿದ್ದು. 2-3 ತಿಂಗಳು ಏನಿಲ್ಲ, 2 ತಿಂಗಳು ಅಷ್ಟ ಅನ್ಸುತ್ತೆ. ಹೋಗಿಲ್ಲ ಭಾಳ ಜೋರೇನಾಗಿಲ್ಲ, ಮೀಡಿಯಮ್. ಸ್ವಲ್ಪನೂ ಅನ್ನಂಗಿಲ್ಲ, ಭಾಳ ಅನ್ನಂಗಿಲ್ಲ, ಮೀಡಿಯಮ್ ಆಗಿತ್ತು ನೋಡ್ರಿ. ಅದು ಇವತ್ತು ಕನ್ನಡ ಹಬ್ಬ ಐತಿ ಬೆಳಗ್ಗೆ ಒಳಗೆ. ಇವತ್ತು ಮಳೆ ಆಗೈತೆ, ಅದು ಹೋಗಿ ಈಗೇನು ಮಳೆ ಇಲ್ಲ, ಸ್ಟಾಪ್ ಆಗೈತಿ ಅಷ್ಟೇ. ನೆಲ ಎಲ್ಲ ಹೋದಂಗೆ ಆಗೈತೆ ನೋಡ್ರಿ ಮಳೆ ಅಷ್ಟೇ. ಅರ್ವಿನ ಸೈಡ್ ನಿಂದ್ರು. ಸೊ ಎಸ್ ನೋಡ್ರಿ, ಈಗ ಬಂದ್ವಿ, ಲೊಕೇಶನ್ ರೀಚ್ ಆದ್ವಿ. ಎಲ್ಲೈತಿ ಕನ್ನಡ ಹಬ್ಬ ಅಂತ ಅಂದ್ರೆ ಜಿಲ್ಲಾ ಕ್ರೀಡಾಂಗಣದೊಳಗೆ ಐತಿ ನೋಡ್ರಿ. ಸಾಲಕ್ಕೆ ಎಲ್ಲ ಬೈಕ್ಗಳು ಇಲ್ಲಿಂದನ ಹಚ್ಚಾರ ಈಗ. ಸೊ ಇಲ್ಲೇ ಹಚ್ಕ್ಯಾಟ ಮುಂದೆ ಮತ್ತು ನಡ್ಕೊಂತ ಹೋಗ್ಬೇಕು. ಇದು ಅಲ್ಲಿದು ಕೈಲಿ ಇದು ಹಾಂ ಅದ ಇಲ್ಲೆಲ್ಲರೂ ಹೋಗತ್ತಾರಲ್ಲ ಇವರು, ಅದಕ್ಕೆ ಹೋಗ್ತಿರ್ಬೋದ್ವಾ. ಅರವಿಂದ್ ಹೊಂಟ್ವಿ ನೋಡ್ರಿ. ಹೊಸ ಗಾಡಿಗಳು ಹಚ್ಚಾರ ಇಲ್ಲೇ ಎಲ್ಲಂದ್ರಲ್ಲೇ ಹಚ್ಚಿದ್ಯಾರ ನೋಡ್ರಿ ಬೈಕ್ಗಳು ನೋಡ್ತಿರ್ಬೋದು. ಸೊ ಇನ್ನೊಂದು ಸ್ವಲ್ಪ ದೂರದಾಗನ ಐತಿ. ಇಲ್ಲೇ ಸೌಂಡ್ ಕೆಳಗಂದೈತಿ. ಸ್ವಿಮ್ಮಿಂಗ್ ಹಾಂ ಹೌದಲ್ಲ, ಇಲ್ಲೇ ಸ್ವಿಮ್ಮಿಂಗ್ ಕರ್ಕೊಂಬಂದಿದ್ದಿಲ್ಲ ಒಂದು ಟೈಮ್. ಒಂದ್ಸಲ ಕರ್ಕೊಂಬಂದು ಇಲ್ಲೇ ಅಲ್ಲ. ನಮ್ಮ ಜೋಡಿನ ಇರ ಅರವಿಂದ್. ರಶ್ ಐತಿ, ಪಪ್ಪನ ಕೈ ಹಿಡ್ಕೊ. ಥ್ಯಾಂಕ್ ಯು ಅಖಿಲ ಅವರೇ. ಈಗ ಇನ್ನೊಂದೆರಡು ಮಧುರವಾದಂಥ ಹಾಡುಗಳು, ಅದಾದ್ಮೇಲೆ ಡಾನ್ಸ್ ಮಾಡೋಣ ನಿಧಾನವಾಗಿ, ಏನು ಅವಸರ ಇಲ್ಲ. ಈ ನಾವು ಫೀಲಿಂಗ್ಸ್ ಬ್ಲೂಸ್ ಅಂತ ಮಾಡ್ತೀವಿ, ಅಂದ್ರೆ ಒಂದು 2-3 ಹಂಗೆ ಬರೀ ಪಲ್ಲವಿ 2 ಲೈನು, ಒಂದು 2-3 ರೊಮ್ಯಾಂಟಿಕ್ ಸಾಂಗು. ಜಿ ಹಾ ಜಿ ಕನ್ನಡದಲ್ಲಿ ಅನೇಕ ಈ ರೀತಿ ಲವ್ ಸಾಂಗ್ಸ್ ಬಂದಿದೆ. ಬಳಿ ಬಂದು ಮುದ್ದ ಆಡಿ ಪರವಾಗಿಲ್ಲ. ಈಗಲೂ ಬರೀ ಹೆಣ್ಮಕ್ಳು ಧ್ವನಿ ಮಾತ್ರ ಬರ್ತಾ ಇದೆ. ಒಂದು ನಿಮಿಷ ಗಂಡಸರ ರೆಡಿನೇನ್ರು ಅಭಿಷೇಕ್ ಬರೀ ಆಡೋಣ. ಅದು ಕ್ಯಾನ್ಸಲ್, ಅದು ಕ್ಯಾನ್ಸಲ್. ಈಗ ಗಂಡಸರು ಮತ್ತೆ ಲವ್ ಅಲ್ಲಿ ಆಡ್ತಾರೆ. ಲವ್ ಅಲ್ಲಿ ಆಡಿ, ಜೋರಾಗಿ ಆಡಿ. ಓಕೆ, ಕನಸಲ್ಲಿ
ಬಂದು ಅಣ್ಣ ಈ ಪಟಾಕಿ ಹೊಡಿಬೇಡ ಇರೋಣ ಬಾಯಿಗೆ ಹೋಗ್ತಾ ಇದೆಯಲ್ಲ ಇನ್ನೊಂದ್ಸತಿ ಜೋರಾಗಾಡ್ರ ಲವ್ ಗಿವ್ ಬಿಟ್ಟಾಕ್ರ ಜೋರಾಗಾಡ್ರ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಗಂಡಸರಿಗೆ ಎಷ್ಟಣ ಆಲ್ಮೋಸ್ಟ್ 92 ಸರ್ 92 ಇರಪ್ಪ ನಮ್ಮ ಸಿಸ್ಟರ್ಸ್ ಎಷ್ಟು ಬರುತ್ತೆ ನೋಡೋಣ ಐ ರೆಡಿ ಲೇಡೀಸ್ ಏ ಗಂಡಸರು ಯಾರು ಆಡ್ಬೇಡ್ರು ಸಮಯ ಕನಸಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಇನ್ನೇನು ಕಾಂಪಿಟೇಷನ್ ಬಂದಿಲ್ಲ ಕನಸಲ್ಲಿ ಊರ್ ಹಿಂದ ಬಾಳೆ ತೋಟ ಊರ್ ಮುಂದ ಖಾಲಿ ಸೈಟ ಇದಕ್ಕೆಲ್ಲ ನೀನಾಗ ಓಡತಿ ಬೆಳಗಾವಿ ಆಗಿದ್ದಾರೆ ಎಲ್ಲರೂ ನೋಡ್ಬೇಕು ಕನ್ನಡವನ್ನ ಕಾಪಾಡೋದು ಅಷ್ಟು ಸುಲಭವಾದ ವಿಷಯವಲ್ಲ ಆದ್ರೆ ಅದನ್ನ ನೀವೆಲ್ಲರೂ ಸೇರಿ ಎಷ್ಟು ಸುಂದರವಾಗಿ ಕಾಪಾಡ್ಕೊಂಡಿದ್ದೀರಾ ಕನ್ನಡ ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಯಾವಾಗಲೂ ಇರುತ್ತೆ ಅಂತ ಧೈರ್ಯವಾಗಿ ನಾನು ಹೇಳಬಲ್ಲೆ ಬೆಳಗಾವಿ ನಾವು ನಿಮಗೆ ಜೈ ಹೇಳ್ತೀವಿ ಬೆಳಗಾವಿಗೆ ಜೈ ಥ್ಯಾಂಕ್ ಯು ಈಗ ನನ್ನ ನೀವು ಬಹಳ ಸುಂದರ ನನ್ನ ಹೆಸರು ಬರ್ಕೊಂಬಂದಿರಾ VP ಫ್ಯಾನ್ ಐ ಆಮ್ ಬಿಗ್ ಫ್ಯಾನ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಲವ್ ಯು ಟು ಈಗ ನನ್ನ ವಾದ್ಯ ವೃಂದನ ಪರಿಚಯ ಮಾಡುವಂತಹ ಸಮಯ ಆಕಾಶ್ ಪರ್ವ ಅವರು ಜಾಸ್ತಿ ಜನ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಇವತ್ತು ಅರ್ಥ ಮಾಡಿಸ್ತೀನಿ ಜೀವನದಲ್ಲಿ ನಾವು ಸೋಂಬೇರಿಗಳಾಗಿರಬಾರದು ಏನಾದ್ರು ಸಾಧನೆ ಮಾಡಬೇಕು ಅಂದ್ರೆ ನಮ್ಮನ್ನ ನಾವು ಅಲ್ಲಾಡಿಸ್ಕೋಬೇಕು ಆವಾಗಲೇ ನಾವು ಸೋಂಬೇರಿತನದಿಂದ ಹೊರಗೆ ಬಂದು ಏನಾದ್ರು ಸಾಧಿಸ್ತೀವಿ ಅಂತ ಅರ್ಥ ಮಾಡ್ಕೊಳ್ದೇ ಇರೋರು ಏನೇನೋ ಅರ್ಥ ಮಾಡ್ಕೊಂಡಿದ್ದಾರೆ ಹಂಗಲ್ಲ ಯೋಗರಾಜ್ ಭಟ್ರು ಬಹಳ ಒಳ್ಳೆಯವರು ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಪ್ಪ 7 ಗಂಟೆಯಿಂದ ಕೂತಿರೋರು ಯಾರು ಎದ್ದಿಲ್ಲ ನಾವು ಯಾಕೆ ಕಾರ್ಯಕ್ರಮ ಮುಗಿಸ್ಬೇಕು ನಾವು ಆಡ್ತಾ ಇರ್ತೀವಿ ನಾವು ಪರ್ಮಿಷನ್ ಇರೋರ್ಗೂ ಆಡ್ತಾ ಇರ್ತೀವಿ ಪೊಲೀಸ್ ಸಾಹೇಬ್ರೆ ನಾವು ಹೇಳಿದ್ರೆ ವಿಲ್ ಫಾಲೋ ದ ರೂಲ್ಸ್ ವೆನೆವರ್ ಯು ಸೇ ವಿ ವಿಲ್ ಸ್ಟಾಪ್ ಬಟ್ ವಿ ವುಡ್ ಲವ್ ಟು ಸಿಂಗ್ ಫಾರ್ ದಿಸ್ ಪೀಪಲ್ ಬಹಳ ಅದ್ಭುತವಾದಂತ ಸಂಗೀತ ರಸಿಕರು ನಮ್ಮೊಂದಿಗಿದ್ದಾರೆ ಈಗ ಅನುರಾಧ ಭಟ್ ಅವ್ರು ಬಂದು ಸೂಪರ್ ಫಾಸ್ಟ್ ಸಾಂಗ್ಸ್ ಮೆಡ್ಲಿ ಹಾಡ್ತಾರೆ ಅದಾದ್ಮೇಲೆ ನಾನು ಬಂದು ಇನ್ನೊಂದೊಂದು 6-8 ಮೆಡ್ಲಿ ಮಾಡೋಣ ಅಣ್ಣ ಅವ್ರ ಹಾಡು ಎಲ್ಲ ಹಾಕೊಂಡು ಅಣ್ಣ ಇವತ್ತು ಖಾಲಿ ಕ್ವಾರ್ಟರ್ ಬೇಡ ಅಣ್ಣ ಇವತ್ತು ನಾವು ಕನ್ನಡ ಹಬ್ಬ ಮಾಡ್ತಾ ಇದೀವಿ ಇನ್ನೊಂದು ದಿನ ಬರ್ತೀನಿ ಆ ಹಬ್ಬ ಮಾಡ್ದಾಗ ಮಾಡೋಣ ಇವತ್ತು ಬೇಕಾ ಅದು ಹೆಣ್ಮಕ್ಳಿಗೆ ಗಲಾಟೆ ಮಾಡ್ತಾವ್ರಲ್ಲ ಖಾಲಿ ಕ್ವಾರ್ಟರ್ ಅಂತ ಹಾಕೋ ಕಲಿಯುಗ ಕಣಕ ಇದು ಓಕೆ 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 ನೋಡೋಣ ಆಮೇಲೆ ಯೋಚಿಸೋಣ ಬೇಕೇ ಬೇಕಾ ಅಯ್ಯಪ್ಪ
ಏನದ ಯಾವತ್ತು ಮನ್ಸ. ಮೇಡಮ್ ನೀವು ನಿಮ್ಮ ಮಾರ್ಕ್ಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮೇಡಮ್, ಇವ್ರದ್ದು ನಡೀತಾನೆ ಇರೋ. ಆಮೇಲೆ ಬಂದು ಫುಲ್ ಬಾಟ್ಲೆ ಹಾಡಿ ಸರ್ ನೀವು. ಸಿಸ್ಟರ್ಸ್ಗೆ ಸಿಸ್ಟರ್. ಓಕೆ ಲೆಟ್ಸ್ ಗೋ. ಪಿಜ್ಜಾ ಅಷ್ಟೇ ಇರುತ್ತೆ, ಏನಿಲ್ಲ ಮತ್ತೆ ಬೇರೆ ಏನಾದ್ರು ಇರ್ತದೆ? ಪಿಜ್ಜಾದೇನು ನೋಡುಂಬ. ಟೈಮ್ 10 ಗಂಟೆ ಆಯಿತು. ಇಲ್ಲಿ ಪ್ರೋಗ್ರಾಮ್ ಐತಂತೆ, ಮೇ ಬಿ ಇಲ್ಲೆಲ್ಲ ಶಾಪೆಲ್ಲ ಓಪನ್ ಇರ್ಬೋದು ಇವು. ಜಸ್ಟ್ ಒಂದು 3 ಸಾಂಗ್ ಕೇಳಿದ್ವಿ ಏನೋ ಅಷ್ಟ. ಮತ್ತು ಟೈಮ್ ಒಂದಾಗಿತ್ತಲ್ಲ, 10 ಗಂಟೆ ಒಂದಾಗಿತ್ತು. ನೆಕ್ಸ್ಟ್ ಡೇ ಮತ್ತು ಅರವಿಂದ್ ಸ್ಕೂಲ್ ಒಂದು, ಸೊ ಜಲ್ದಿ ಹೇಳ್ಬೇಕಾಗತ್ತ ಅಂತಂದು ಬಂದುಬಿಟ್ವಿ. ಹಸು ಒಂದು ಆಗಿತ್ತು. ಆ್ಯಂಡ್ ಬರಬೇಕಾದ್ರೆ ಉಂಡು ಬಂದಿರಲಿಲ್ಲ ನಾವು, ಊಟದ ಟೈಮ್ನೂ ಆಗಿರಲಿಲ್ಲ. ಸೊ ಇಲ್ಲೇ ಏನಾದರೂ ತಿನ್ಕೊಂಡು ಹೋದ್ರಾಯ್ತು ಅಂತ ನೋಡಿದ್ರೆ ಪಿಜ್ಜಾ ಸೆಂಟ್ರ್ ಒಂದು ಓಪನ್ ಇತ್ತು ನೋಡಿರಿ, ಬೇರೆ ಯಾವುದು ಇರಲಿಲ್ಲ. ಐಸ್ ಕ್ರೀಮ್ ಒಂದು ಶಾಪ್ ಏನೋ ಓಪನ್ ಇತ್ತು ಅಷ್ಟೇ. ಸೊ ಏನು ಮಾಡೋದು, ನಾವು ಇಲ್ಲಂತೂ ಒನ್ ಟೈಮ್ನು ಪಿಜ್ಜಾ ತಿಂದಿರಲಿಲ್ಲ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಆದಂಗೂ ಆಗುತ್ತಾ ಅಂತೇಳಿ ತಿಂದ್ರಾತು ಅಂತಂದು ನೋಡಿ ಆರ್ಡ್ರ್ ಮಾಡಿದ್ರೆ. ರೆಗ್ಯುಲರ್ ಆರ್ಡ್ರ್ ಮಾಡಿವಿ ಬಿಡ್ರಿ, ಬಟ್ ಇದ್ರೊಳಗೆ ಒಂದೇನು ವೆಜಿಟೇಬಲ್ಸ್ ಏನೂ ಹಾಕಿಲ್ಲ. ಬೇರೆ ಎಲ್ಲಂದ್ರೆ ಶಾಪುರ್ ಒಳಗೆ ನಾವು ಹೆಚ್ಚಾಗಿ ನಾವು ಪಿಜ್ಜಾ ತಿನ್ನೋದು ಅಲ್ಲೇನ. ಸೊ ಅಲ್ಲಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೊಡ್ತಾರೆ. ಜಸ್ಟ್ 90 ರೂಪೀಸ್ ಅಷ್ಟೇ. ಸೊ ಇಲ್ಲಿಕ್ಕಿಂತ ಅಲ್ಲೇ ಬೆಟ್ರ್ ಅಂಥೇಳಿ ಅನ್ನಿಸ್ತು ನೋಡಿದ್ರೆ. ಅಲ್ಲಿಕ್ಕಿಂತ ಇಲ್ಲೇ ಒಂದು 40 ರೂಪಾಯಿನೂ ಜಾಸ್ತಿನ ಏನೂ ಇರಲಿಲ್ಲ, ಗಂಧ ಗಾಳಿ ಇದ್ರೊಳಗೆ. ಏನೂ ವೆಜಿಟೇಬಲ್ಸ್ ಏನು ಹಾಕಿಲ್ಲ ಇದ್ರಾಗ ಅವರು. ತಗೋರಿ ಯಾವ್ದಾರ ತಗೋ. ಪಪ್ಪಾಗ 2 ಅಂತ ನೋಡ್ರಿ. ಸೊ ಬರೀ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಆಗಿನ ಪಿಜ್ಜಾ ತಿನ್ನಕತ್ತೀವಿ. ಹಂಗಾದ್ರೆ ಚಲೋ ಐತೆ. ಎಸ್, ಈಗ ನೋಡ್ರಿ ಮತ್ತೆ ಆದಿತ್ಯ ಆರ್ಕೆಟ್ಸ್ ಹತ್ರ ಬಂದ್ವಿ. ಇಲ್ಲೇ ಸುಮ್ಮನೆ ಅಲ್ಲಿ ಪಿಜ್ಜಾ ತಿನ್ನಕ್ಕೆ ಹೋಗ್ಬೋದು, ಡೈರೆಕ್ಟ್ ಇಲ್ಲೇ ಬಂದ್ರೆ ಚಲೋ ಆಕಿತ್ತು. ಬಟ್ ಇಲ್ಲಿ ಓಪನ್ ಇರ್ತಿಲ್ಲ ಅಂತಂದು ಅಲ್ಲಿ ಪಿಜ್ಜಾ ತಿಂದ್ವಿ. ಒಂದ ಪ್ಲೇಟ್ ₹90 ಇತ್ತು, ಯಾಕಂದ್ರೆ ಹೋಗಲ್ಲ ನಿಮಗೆ. ಎಲ್ಲಿ ಇಡಕ್ಕೆ ಜಾಗನೇ ಇಲ್ಲ ಇಲ್ಲಿ.